Hey channel, welcome to my guys. Hey, welcome channel to my guys. Hey guys, channel to my welcome. ಗೈಸ್ ಇನ್ನೇನು ಇಂದಿರಾನಗರಕ್ಕೆ ಇವಾಗ ತಾನೇ ಎಂಟ್ರಿ ಕೊಟ್ಟಾಯಿತು. ಇವಾಗ ಕಾಲೇಜ್ ಹೋಗ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಏನಾಯಿತು ಅಂದರೆ ಇನ್ನೇನೋ ಕಾಲೇಜ್ಗೆ ಎಂಟ್ರಿ ಆಗ್ಬೇಕು ಅನ್ನೋಷ್ಟೇ ಟೈಮ್ ಆಗ್ಬಿಡ್ತು. ಇವಾಗ ಕಾಲೇಜಿಗೆ ಹೋಗೋದೆಲ್ಲ ಕ್ಯಾನ್ಸಲ್ ಆಯಿತು. ಇವಾಗ ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ, ಎಲ್ಲಾದರೂ ಬೇರೆ ವಿಡಿಯೋ ಶೂಟ್ ಮಾಡೋಣ ಅಂತ ಎಲ್ಲಾದರೂ ಪಾರ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು. ಅಂದರೆ ಇವತ್ತು ವಿಡಿಯೋ ಚೆನ್ನಾಗಿ ಶೂಟ್ ಮಾಡಬೇಕು. ಗೈಸ್ ಕಾಲೇಜ್ ಹತ್ರ ಹೋಗಿದ್ವಿ, ಕಾಲೇಜವ್ರು ಎಂಟ್ರಿ ಮಾಡ್ಕೊಳ್ಳಿಲ್ಲ ನಮ್ಮನ್ನು. ಇನ್ನೇನು ಮನೆ ಹೋಗಿ ಇವಾಗ ಇಷ್ಟು ಬೇಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಪಕ್ಕದಲ್ಲಿ ಕಾಲೇಜ್ ಪಕ್ಕದಲ್ಲಿ ಒಂದು ವುಡ್ ಪಾರ್ಕ್ ಇತ್ತು, ಅಲ್ಲಿ ಬಂದು ಇವಾಗ ಪ್ರೀತಮ್ ಅವರೇನೋ ಚಪಾತಿ ತೊಗೊಂಡಿದ್ದಾರಂತೆ. ಅವ್ರದ್ದು ಚಪಾತಿ ತಿಂದ್ಬಿಟ್ಟು ಇವಾಗ ವಿಡಿಯೋ ಮಾಡೋಣ ಬನ್ನಿ, ನೋಡೋಣ ಏನಾಗುತ್ತೋ ಅಂತ. ಯಾಕೆ ಗೈಸ್ ಇನ್ನೇನು ವುಡ್ ಪಾರ್ಕಿಗೆ ಎಂಟರ್ ಆಗ್ತಾ ಇದ್ದೀವಿ. ಹೇಗಿದೆ ನೋಡಿ ವುಡ್ ಪಾರ್ಕು. ವುಡ್ ಪಾರ್ಕ್ ಎಲ್ಲ ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇದೆ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದು. ಬನ್ನಿ ಒಳಗಡೆ ಎಂಟ್ರಿ ಆಗೋಣ. ಪ್ರೀತಮ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದೆಯಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಮತ್ತೆ ಯಾವ ಥರ ಮಾಡ್ತಾ ಇದೆಯಾ? ಯೂಟ್ಯೂಬಾ? ಅಂದರೆ ಯಾವ ಥರ ಓದ್ತಾ ಇರೋದು? ಅಂದರೆ ಯಾವ ಥರ ಸಜೆಷನ್ ಮಾಡ್ಕೊಂಡು ಓದ್ತಾ ಇದೆಯಾ? ಹಿಂದಿಯಲ್ಲಿ ಗೈಸ್ ಇನ್ನೇನು ವುಡ್ ಪಾರ್ಕಿಗೆ ಎಂಟ್ರ್ ಆದ್ವಿ. ನೋಡಿ ಯಾವ ಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಇರಬೇಕು ವುಡ್ ಪಾರ್ಕ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ಏನು ಅಂದರೆ ಕಬ್ಬನ್ ಪಾರ್ಕಿಗೆ ಹೋದ ತಕ್ಷಣ ಲವ್ ಬರ್ಡ್ಸ್ನ ನೋಡೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಅಂತೂ ಹೇಳಲಿಕ್ಕೆ ಹೋಗಬೇಡಿ, ಯಾಕಂದರೆ ಎಷ್ಟು ಚೆನ್ನಾಗಿದೆ. ಆದರೂ ಒಂಥರ ನೇಚರ್ ಪ್ಲೇಸಿಗೆ ಬಂದಾಗ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ, ಮನಸ್ಸಿಗೆ ಶಾಂತಿ ಥರ ಇರುತ್ತೆ. ನಾವು ಕೂಡ ಅದೇಗೋಸ್ಕರ ಇವಾಗೇನು ಪ್ರೀತಮ್ ಅವರು ಮತ್ತು ಇವರೆಲ್ಲ ಏನೋ ಊಟ ತೊಗೊಂಬಂದಿದ್ದಾರೆ. ಇವಾಗ ಆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋಗೆ ಒಂದು ಶಾರ್ಟ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಇವತ್ತು ಸಾಯಂಕಾಲ ಅಪ್ಲೋಡ್ ಮಾಡ್ತೀವಿ. ನೋಡೋಣ ಬನ್ನಿ ಗೈಸ್. ನಾವು ಯಾವಾಗ ಬಂದರೂ ಈ ಪಾರ್ಕಿಗೆ ನಮ್ದು ಇದೇ ಸ್ಪಾಟ್ ಇದು. ಈ ಸ್ಪಾಟಲ್ಲೇ ಕುತ್ಕೊಂಡಿರ್ತೀವಿ ನಾವು. ಈ ಸ್ಪಾಟ್ ನಮ್ದು ಒಂಥರ ಮೆಮೊರೇಬಲ್ ಆಗಿಬಿಡುತ್ತೆ. ಈ ಸ್ಪಾಟಲ್ಲಿ ನಾವು ಏನೇನು ಮಾಡಿಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ಎಷ್ಟು ಓದೋಕ್ಕಂತ ಬರ್ತಿದ್ವಿ, ಬಟ್ ತಿನ್ಕೊಂಡು ಕಾಲ ಕಳ್ಕೊಂಡು ಇಲ್ಲೇ ಆಟ ಆಡ್ಕೊಂಡು ಚೆನ್ನಾಗಿರ್ತಿದ್ವಿ. ಬಟ್ ಏನೋ ಹೇಳಿ ಈ ಪಾರ್ಕ್ ಒಂಥರ ನಮಗೆ ಮದರ್ವುಡ್ ಥರ ಇದೆ, ಒಂಥರ ಚೆನ್ನಾಗಿದೆ. ಗೈಸ್ ಇವಾಗ ಪ್ರೀತಮ್ ಅವರು ಊಟ ತೊಗೊಂಬಂದಿದ್ದಾರೆ ಅಂತ, ಅದನ್ನ ಊಟ ಮಾಡಿಬಿಟ್ಟು ನೀನು ಒಬ್ಬ ಫ್ರೆಂಡ್ ಏನೋ. ಗೈಸ್ ಪ್ರೀತಮ್ ಅವರು ಏನೋ ಸ್ಪೆಷಲ್ ತೊಗೊಂಬಂದಿದ್ದಾರೆ ಇವತ್ತು. ಪಲ್ಯ ಏನೋ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಪ್ರೀತಮ್ ಅವರು ತಂದಿರೋದು ಗೈಸ್ ಎಂಥದ್ದು ಗೊತ್ತಾ, ಈ ನಡುವೆ ಜಾಸ್ತಿ ಲವ್ ಸ್ಟೋರಿಗಳೆಲ್ಲ ಬ್ರೇಕಪ್ ಆಗೋದು ನೋಡ್ತಾ ಇದ್ದೀನಿ. ಏನಕ್ಕಂತ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಒಂದೇ ರೀಸನ್ ಏನು ಅಂದರೆ ನಾವು ಪ್ರೀತಿಸ್ತಾ ಇರೋ ಹುಡುಗರಿಗೆ ನಿಯತ್ತಾಗಿರ್ಬೇಕು. ಅದಕ್ಕೋಸ್ಕರ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಎಲ್ಲರೂ ನಮ್ಮನ್ನ ಲವ್ ಮಾಡೋರು ನಮಗ್ ನಿಯತ್ತಾಗಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನಮ್ಮನ್ನ ಲವ್ ಮಾಡೋರ್ಗೆ ನಾವು ನಿಯತ್ತಿಂದ ಇರ್ಬೇಕು ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ಅಷ್ಟೇ.